ವೆಲ್ಕಮ್ ಬ್ಯಾಕ್. ಕರ್ನಾಟಕಕ್ಕೆ ಏನಾದರೂ ಸಿಗುತ್ತೆ ಅಂತ ಭಾಳ ನಿರೀಕ್ಷೆ ಇತ್ತು. ಏನು ಸಿಕ್ಕಿಲ್ಲ. ನಮಗಂತೂ ಭಾಳ ಬೇಸರ ಇದೆ. ನಿರೀಕ್ಷೆಯಂತೆ ಮೋದಿ ಸರ್ಕಾರದ 3ನೇ ಅವಧಿಯ ಮೊದಲ ಬಜೆಟ್ನಲ್ಲಿ ಬಿಹಾರ ಹಾಗೂ ಆಂಧ್ರ ಪ್ರದೇಶಕ್ಕೆ ಭರ್ಜರಿ ಪ್ಯಾಕೇಜ್ ನೀಡಲಾಗಿದೆ. ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಜೊತೆ ಮೈತ್ರಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮೊದಲ ಹೆಜ್ಜೆಯನ್ನಿಟ್ಟಿದೆ. ಮೋದಿ ಸರ್ಕಾರ ಬಿಹಾರಕ್ಕೆ ಎಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದೆ ಅಂದರೆ ನಿತೀಶ್ ಕುಮಾರ್ ಅವರೇ ದಂಗಾಗಿದ್ದಾರೆ. ಕೊಡಿಯಪ್ಪ, ನಮಗೂ ಕೊಡಿ ಸ್ವಲ್ಪ, ನಾವು GST ಕಟ್ತೀವಲ್ವಾ. ಬನ್ನಿ ಹೆಂಗೆ ಕೊಟ್ಟಿದ್ದಾರೆ ಗಿಫ್ಟ್ ನೋಡಿ. ಆಂಧ್ರಕ್ಕೆ ಮೋದಿ ಗಿಫ್ಟ್ ಏನು? ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಭರ್ಜರಿ ಕೊಡುಗೆ. ಆಂಧ್ರಕ್ಕೆ 15,000 ಕೋಟಿ ವಿಶೇಷ ಅನುದಾನ. 25,000 ಕೋಟಿ ಕೇಳಿದ್ರು ಅವರು, 15,000 ಕೋಟಿ ವಿಶೇಷ ಅನುದಾನ. 2 ರಾಜ್ಯ ಕೇಳಿದ್ರು 25 ಕೋಟಿ ಅಂತೇಳಿ. ಮೈತ್ರಿ ಪಕ್ಷಗಳ ರಾಜ್ಯಗಳಿಗೆ ಬಂಪರ್ ಕೊಡುಗೆ, ಬಂಪರ್. ಬೆಂಗಳೂರು ಹೈದರಾಬಾದ್ ಕೈಗಾರಿಕಾ ಕಾರಿಡಾರ್, ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಅಭಿವೃದ್ಧಿ, ಅದವರ ಕನಸಿನ ಕೂಸೋದು. ವಿಶೇಷ ಪ್ಯಾಕೇಜ್ ಮೂಲಕ ಅಮರಾವತಿ ಅಭಿವೃದ್ಧಿ ಅದಾಗಲಿ. ಅಲ್ಲಿ ಆಗಬಾರ್ದು ಅಂತ ನಮ್ಮದೇನು ಹೊಟ್ಟೆ ಕಿಚ್ಚಿಲ್ಲ ನಮಗೆ. ಅಲ್ಲೇ ಅಭಿವೃದ್ಧಿ ಆದರೂ ಕೂಡ ದೇಶ ಅಭಿವೃದ್ಧಿ ಆದಾಗೇನೆ. ಆದರೆ ನಮ್ಮ ಸೆಕೆಂಡ್ ಹೈಯೆಸ್ಟ್ ರೀ ನಮ್ಮದು GSTಯಲ್ಲಿ. ಗ್ರಾಮೀಣ ಅಭಿವೃದ್ಧಿಗೆ 2.66 ಲಕ್ಷ ಕೋಟಿ ಮೀಸಲು. ಇನ್ನು ಬಿಹಾರಕ್ಕೆ ಮೋದಿ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ. ಬಿಹಾರ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಘೋಷಣೆಯಾಗಿದೆ. ಬಿಹಾರದಲ್ಲಿ ಹೊಸ ಏರ್ಪೋರ್ಟ್, ಆಸ್ಪತ್ರೆಗಳಿಗೆ ಒತ್ತು ಕೊಟ್ಟಿದ್ದಾರೆ. 26,000 ಕೋಟಿಯಲ್ಲಿ ಹೆದ್ದಾರಿಗಳು ಮೇಲ್ದರ್ಜೆಗೆ. 4 ಎಕ್ಸ್ಪ್ರೆಸ್ ವೇ ನಿರ್ಮಾಣಕ್ಕೆ ತೀರ್ಮಾನ. ಆಮೇಲೆ ಓಕೆ, ಬಿಹಾರಕ್ಕೆ ಇಷ್ಟೆಲ್ಲ ಕೊಡೋದು ನಿಜ, ಸ್ವಲ್ಪ ನೋಡ್ಕೋಬೇಕು. ಅಲ್ಲಿ ಸ್ವಲ್ಪ ಕಬಳಿಸೋರು ಜಾಸ್ತಿ ಇದ್ದಾರೆ. ಸೇತುವೆಗಳು ಬೀಳ್ತಾನೇ ಇದೆ, ಒಂದರ ಮೇಲೆ ಒಂದು. ಹಂಗೆಲ್ಲ ಹತ್ರ ಆದರೆ ಆಗಲ್ಲ, ಪ್ರಶ್ನೆ ಮಾಡದೇ ಇರೋಕ್ಕಾಗಲ್ಲ. ಎಷ್ಟು ಸೇತುವೆಗಳು ಬೀಳ್ತಾ ಇದೆ, ಯಾಕೆ ತನಿಖೆ ಆಗ್ತಾ ಇಲ್ಲ ಅದರ ಬಗ್ಗೆ? 26,000 ಕೋಟಿ ಮತ್ತೆ ಕೊಡ್ತಾ ಇದ್ದೀರಿ. ಕೊಡಿ, ಒಳ್ಳೆಯದಾಗಲಿ ಬಿಹಾರಕ್ಕೂ ಕೂಡ, ನಮಗೂ ಕೊಡಿ ಸ್ವಾಮಿ. ಇನ್ನು ಅಮೃತಸರ ಗಯಾ ಎಕನಾಮಿಕ್ ಕಾರಿಡಾರ್ ನಿರ್ಮಾಣ ಎಲ್ಲವೂ ಕೂಡ ಆ ಕಡೆಗೆ ಹೋಗ್ತಾ ಇದೆ. ಎನಿವೆ, ನಮಗೇನು ಸಿಕ್ಕಿಲ್ಲ. ಆದರೆ ಮುಂದಿನ ಬಜೆಟ್ನಲ್ಲಾದರೂ ಕೂಡ ಕರ್ನಾಟಕದ ಬಗ್ಗೆ ಗಮನ ಹರಿಸಿ, ನಮ್ಮ ಸಚಿವರುಗಳು ಗಮನ ಹರಿಸಿ ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ, ಬೇಡಿಕೊಳ್ತಾ ಇದ್ದೀವಿ, ಆಗ್ರಹಿಸ್ತಾ ಇದ್ದೀವಿ. ಓಕೆ, ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ, ಕರ್ನಾಟಕಕ್ಕೆ ಚೊಂಬೆ. ಕೇಂದ್ರ ಬಜೆಟ್ ಮೇಲಿನ ಕರ್ನಾಟಕದ ನಿರೀಕ್ಷೆ ಹುಸಿಯಾಗಿದೆ. ಸ್ವತಃ ಹಣಕಾಸು ಸಚಿವೆ, ಕರ್ನಾಟಕದ ಸಂಸದೆ, ನಾವೇ ಸಂಸದರಾಗಿ ಮಾಡಿದ್ದು, ಅವ್ರು ಕೇರೆ ಮಾಡಲ್ಲ ನಮ್ಮನ್ನು. ಬಿಹಾರ ಆಂಧ್ರಕ್ಕೆ ಮಾತ್ರ ಕೋಟಿ ಕೊಟ್ಟಿದ್ದಾರೆ. ಅವರು ಸರ್ಕಾರ ಉಳಿಬೇಕು, ಕೊಟ್ಟಿದ್ದಾರೆ, ಹಾಗಂತ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ. ಯಾರಿಗೆ ಬೇಕಿದ್ರು ಕೊಡಿ, ಎಲ್ಲರೂ ಕೊಡಬೇಕು. ನಮಗೂ ಕೊಡಿ. ಯಾಕಂದರೆ ನಾವು ಇಡೀ ರಾಷ್ಟ್ರದಲ್ಲಿ ಸರ್ 2ನೇ ಅತಿ ಹೆಚ್ಚು GST ಕಟ್ಟೋರು ನಾವು, ಕರ್ನಾಟಕ. ಮೊದಲನೇದು ಯಾವುದು? ಮಹಾರಾಷ್ಟ್ರ, 34 ಲಕ್ಷ ಕೋಟಿ. 34 ಲಕ್ಷ ಕೋಟಿ. ನಾವು 21 ಲಕ್ಷ ಕೋಟಿ. ದೇಶಕ್ಕೆ 2ನೇ ಸ್ಥಾನದಲ್ಲಿದ್ದೀವಿ. 32.07 ಲಕ್ಷ ಕೋಟಿ ಬಜೆಟ್ನಲ್ಲಿ 9 ಕ್ಷೇತ್ರಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ರಾಜ್ಯದ 5 ಸಚಿವರಿದ್ದಾರೆ. ಕಳೆದ ಬಾರಿ 26 MP ಗಳಿದ್ರು. ಅಂದರೆ BJP ಇದ್ದ ಕಾರಣಕ್ಕಾಗಿ BJP MP ನಮಗೇನು ಲಾಭ ದೊಡ್ಡ ಮಟ್ಟದಲ್ಲಿ ಆಗಲಿಲ್ಲ. ಈ ಬಾರಿ ಕುಮಾರಣ್ಣ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಒಂದು ನಿರೀಕ್ಷೆ ಇತ್ತು. ಆಮೇಲೆ ಪ್ರಬಲ ಖಾತೆ ಸಿಕ್ಕಿದೆ. ಕೇಂದ್ರದಲ್ಲಿ ರಾಜ್ಯದ 5 ಸಚಿವರಿದ್ದರೂ ಕೂಡ ವ್ಯರ್ಥ. ಸ್ವತಃ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಅನುದಾನ ತರುವಲ್ಲಿ ಕೇಂದ್ರ ಸಚಿವರು ಸೋತಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ನಿರ್ಮಲಾ ಸೀತಾರಾಮನ್, ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, V ಸೋಮಣ್ಣ ಅವರಿದ್ದರೂ ಕೂಡ ಎಂಥದೂ ಇಲ್ಲ. ಡೋಲೋ 650, ರಾಗಿ ಮುದ್ದೆ ಅಷ್ಟೇ. ಬಜೆಟ್ ಇವತ್ತು ಘೋಷಣೆಯಾಗಿದೆ. ಬಜೆಟ್ ಬಗ್ಗೆ ಆರಂಭದಲ್ಲಿ ಯಾಕೆ ತಗೊಳ್ಳಿಲ್ಲ ಅಂದರೆ ಕರ್ನಾಟಕಕ್ಕೆ ಏನೂ ಇಲ್ಲ, ಎಂಥದೂ ಇಲ್ಲ. ಅದೇನು ಡೋಲೋ 650, ಆಮೇಲೆ ರಾಗಿ ಮುದ್ದೆ ಅಷ್ಟೇ ಅಂತ ಹೇಳ್ದಂಗೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ 3ನೇ ಅವಧಿ ಸರ್ಕಾರದ ಮೊದಲ ಬಜೆಟ್ ಮಂಡನೆಯಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 7ನೇ ಬಾರಿಗೆ ಕೇಂದ್ರ ಬಜೆಟ್ ಮಂಡಿಸಿದ್ದಾರೆ. ಈ ಬಾರಿಯ ಕೇಂದ್ರ ಬಜೆಟ್ ಮೇಲೆ ಶ್ರೀಸಾಮಾನ್ಯರಿಗೆ ಹಲವಾರು ನಿರೀಕ್ಷೆಗಳಿದ್ದು, ಅದರಂತೆ ತೆರಿಗೆ ಪಾವತಿದಾರರಿಗೆ ಈ ಸಲದ ಬಜೆಟ್ನಲ್ಲಿ ಬಂಪರ್ ಸಿಕ್ಕಿದೆ. ಏನೆಲ್ಲ ಸಿಕ್ಕಿದೆ, ಏನೆಲ್ಲ ಸಿಕ್ಕಿಲ್ಲ ಎಲ್ಲ ಹೇಳ್ತೀನಿ. ಮೊದಲಿಗೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಯಾವ ರೀತಿ ಬದಲಾವಣೆಯಾಗಿದೆ. ಆದಾಯದ ಹಿಂದಿನ ಟ್ಯಾಕ್ಸ್, ಇಂದಿನ ಟ್ಯಾಕ್ಸ್ ಎರಡು ತೋರಿಸ್ತೀನಿ. ಮೊದಲು ಎಷ್ಟು ಕಟ್ತಾ ಇದ್ರಿ, ಈಗ ಎಷ್ಟು ಕಟ್ತಾ ಇದ್ರಿ. ಮೊದಲಿಗೆ ನಿಮಗೆ ಆದಾಯ 3 ಲಕ್ಷ ಇದ್ದರೆ ಮೊದಲು ಕೂಡ ಟ್ಯಾಕ್ಸ್ ಇರಲಿಲ್ಲ, ಈಗಲೂ ಟ್ಯಾಕ್ಸ್ ಇರಲಿಲ್ಲ, ಲಾಭ ನಷ್ಟ ಏನೂ ಇಲ್ಲ. ಆದರೆ ಇಲ್ಲಿ ಸ್ವಲ್ಪ ಲಾಭ ಬರುತ್ತೆ. ನೆಕ್ಸ್ಟು, ನಿಮ್ಮ ಆದಾಯ 7 ಲಕ್ಷ ಇದ್ದರೆ
7 ಲಕ್ಷ ಅಂದರೆ ಎಷ್ಟು ಬರುತ್ತೆ ಅಂದರೆ ನಿಮಗೆ 50,000 ನಿಮ್ಮ ಸಂಬಳ ಇದ್ದರೆ. ಈ ಮೊದಲು ಇದು ಆ ಕಡೆ ಈ ಕಡೆ ಆಗಬೇಕು. ಹಿಂದಿನ ಟ್ಯಾಕ್ಸ್ 30,000, ಈಗ 20,000 ಆಗಿದೆ. 10,000 ಲಾಭ ಆಗುತ್ತೆ. 10,000 ಲಾಭ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ 10 ಲಕ್ಷ ಇದ್ದರೆ ಈ ಹಿಂದೆ ನೀವು 72,500 ರೂಪಾಯಿ ಕಟ್ತಾ ಇದ್ರಿ. ಇನ್ನು ಮುಂದೆ 50,000 ಕಟ್ಟಿದರೆ ಸಾಕು, 22,500 ಲಾಭ. ಹಿಂದಿನ ಟ್ಯಾಕ್ಸ್ ಅಂತಂದರೆ ಹಿಂದಿನ ಟ್ಯಾಕ್ಸ್, ಇದು ಆ ಕಡೆ ಆಗಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಸಂಬಳ 18 ಲಕ್ಷ ತನಕ ಇದ್ದರೆ ಈ ಹಿಂದೆ 2,49,600 ರೂಪಾಯಿ ಕಟ್ತಾ ಇದ್ರಿ ಟ್ಯಾಕ್ಸ್. ಇದೀಗ 10,400 ಲಾಭ ಆಗುತ್ತೆ. 2,39,200 ಕಟ್ಟಬೇಕು. 18 ಲಕ್ಷ ಇದ್ದರೆ ನೀವು ಆದಾಯ ಮತ್ತು ಲಾಭ ನೋಡ್ಕೊಳ್ಳಿ ಅಷ್ಟೇ. ಆದಾಯ 18 ಲಕ್ಷ ಇದ್ದರೆ ಅಷ್ಟು ಬರುತ್ತೆ. ಆಮೇಲೆ 20 ಲಕ್ಷ ಇದ್ದರೆ ನೀವು 10,000 ಲಾಭ ಬರುತ್ತೆ. 20 ಲಕ್ಷ ಇದ್ದರೆ ಅಂದರೆ 15 ಲಕ್ಷದ ಮೇಲೆ ನೀವು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಯಾವುದು ಕಡಿಮೆ ಆಗಿದೆ, ಯಾವುದು ಜಾಸ್ತಿ ಆಗಿದೆ ನೋಡೋಣ ಬನ್ನಿ. ವಿಶೇಷ ಅಂಥದ್ದು ಏನಿಲ್ಲ. ಯಾವುದಕ್ಕೆಲ್ಲ ತೆರಿಗೆ ಏರಿಕೆ? ಆಮದು ಪ್ಲಾಸ್ಟಿಕ್ಕು ಉತ್ಪನ್ನ, ಆಮದು ಬಟ್ಟೆ, ಚರ್ಮದ ಶೂ, ಚರ್ಮದ ಬೆಲ್ಟ್, ಚರ್ಮದ ಚಪ್ಪಲಿ. ಆಮೇಲೆ ತೆರಿಗೆ ಇಳಿಕೆ ಯಾವುದಕ್ಕೆ? ಕ್ಯಾನ್ಸರ್ ಔಷಧಿ ಸಲಕರಣೆ, ಆಮದು ಔಷಧಿ, ಮೊಬೈಲ್ ಫೋನ್ ಬಿಡಿಭಾಗ, ಮೊಬೈಲ್ ಚಾರ್ಜರ್, ಚರ್ಮ ಉತ್ಪನ್ನ, ಚಿನ್ನ ಬೆಳ್ಳಿ ಪ್ಲಾಟಿನಮ್ ಸ್ವಲ್ಪ ಕಡಿಮೆ ಆಗಿದೆ. ಇಷ್ಟೇ. ಆಮೇಲೆ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಆಂಧ್ರ ಪ್ರದೇಶ, ಬಿಹಾರ ರಾಜ್ಯಗಳಿಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಬೇರೆ ರಾಜ್ಯಗಳಿಗೆ ಯಾವುದೇ ಕೊಡುಗೆ ನೀಡಿಲ್ಲ. ಏಕೆಂದರೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಉಳಿಯಬೇಕೆಂದರೆ ಆ ಎರಡೂ ರಾಜ್ಯಗಳ ಸಹಕಾರ ಬೇಕು. ಅದಕ್ಕಾಗಿ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕಕ್ಕೆ ಚೊಂಬು ಕೊಟ್ಟು ಪಂಗನಾಮ ಹಾಕಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಈ ಬಜೆಟ್ಟು ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ. ಆಂಧ್ರ ಮತ್ತು ಬಿಹಾರ್ 2 ರಾಜ್ಯಗಳಿಗೆ ಅನುದಾನ ಕೊಟ್ಟಿರೋದು ಬಿಟ್ಟರೆ, ವಿಶೇಷ ಅನುದಾನ ಕೊಟ್ಟಿರೋದು ಬಿಟ್ಟರೆ ಬೇರೆ ರಾಜ್ಯಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ. ಯಾಕಂತಂದರೆ ಅವರು ಪ್ರಧಾನಮಂತ್ರಿಯಾಗಿ ಉಳಿಬೇಕಾದ್ರೆ ಆಂಧ್ರ ಮತ್ತು ಬಿಹಾರ್ಗಳ ಬೆಂಬಲ ಬೇಕು. ಅದಕ್ಕೋಸ್ಕರ ಆ 2 ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು ನೋಡಿ. ಇವ್ರಿಗೆ ಒಂದು ಪ್ಲ್ಯಾನ್ ಇತ್ತು. ಏನು ಪ್ಲ್ಯಾನು? ರೇಣುಕಾ ಸ್ವಾಮಿಯನ್ನು ಶೆಡ್ಗೆ ಕರ್ಕೊಂಬರ್ತಾರೆ. ಯಾರು ಕರ್ಕೊಂಬರೋದು? ರಾಘವೇಂದ್ರ ಅವರ ತಾಯಿ ಮೊನ್ನೆ ತೀರ್ಕೊಂಡ್ರು. ನಿರಂತರ 5 ಗಂಟೆ ಟಾರ್ಚರ್ ಮಾಡಿದ ಮೇಲೆ ಒಂದು ಹೊಸ ವರ್ಷ ಶುರುವಾಗುತ್ತೆ. ಅಂದರೆ ಆನ್ ದ ಸ್ಪಾಟ್. ಯಾಕಂದರೆ ಅದು ಪ್ಲ್ಯಾಂಡ್ ಅಲ್ವಲ್ಲ, ಪೊಲೀಸರಲ್ವಲ್ಲ. ಅಣ್ಣ ಈಗ ಇವನ ಒಂದು ಕ್ಷಮೆ ಕೇಳೋದು ಮಾಡೋಣ. ರೇಣುಕಾ ಸ್ವಾಮಿ ಕ್ಷಮೆ ಕೋರುವ ವಿಡಿಯೋ ಮಾಡಬೇಕಿತ್ತಂತ. ವಿಡಿಯೋ ಮಾಡುವ ಮುನ್ನವೇ ಸಖತ್ತಾಗಿ ಹೊಡೆದು ಬಿಸಾಕಿರ್ತಾರೆ. ಸಖತ್ತಂದರೆ ಮನಸ್ಸೋ ಇಚ್ಛೆ, ಥಳಿಸಿದ ನಂತರ ಕ್ಷಮೆ ಕೇಳೋ ವಿಡಿಯೋ ಮಾಡೋ ಪ್ಲ್ಯಾನ್. ಅಂದರೆ ಮೈ ಮೇಲೆಲ್ಲ ಪೆಟ್ಟು ಬಿಟ್ಟು